What's cooking, man? ಹಾಯ್ ನಮಸ್ಕಾರ. ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಕಿರಿಕೀರ್ತಿ ಕಿಚನ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ವೆಜ್ಜು ನಾನ್ ವೆಜ್ಜು ಎರಡೂ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಫಿಶ್ ಟೇಸ್ಟ್ ನೋಡಿದ್ದಾಯಿತು, ಇವಾಗ ಬಿರಿಯಾನಿ ಟೇಸ್ಟ್ ನೋಡಬಾರ್ದಾ? ಬಿರಿಯಾನಿ ಅಂದ ತಕ್ಷಣ ನೀವು ಏನಪ್ಪ ಕೀರ್ತಿ ಮತ್ತೆ ನಾನ್ ವೆಜ್ಜಾ, ವೆಜ್ನವ್ರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಸಲದ ಬಿರಿಯಾನಿ ವೆಜ್ನವರಿಗೆ ಮೀಸಲು. ಕೈಯಲ್ಲಿ ನುಗ್ಗೆಕಾಯಿ ಇದೆ. ಯಾಕೆ ಮಟನ್ನು, ನಲ್ಲಿ ಮೂಳೆ, ಲೆಗ್ ಫ್ರೈ ಅದನ್ನೆಲ್ಲ ಅಗದು ಅದೇ ಬಿರಿಯಾನಿ ಅಂತ ಸ್ವಾದಿಸಬೇಕು? ವೆಜ್ನವರೂ ಸಹಿತ ಅಗದು ತಿನ್ನುವಂತಹ ಬಿರಿಯಾನಿಯನ್ನು ಸವಿಬೇಕು, ಆಸ್ವಾದಿಸಬೇಕು. ಹಾಗಾಗಿ ಈ ಸಲದ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನುಗ್ಗೆಕಾಯಿ ಬಿರಿಯಾನಿ ಮಾಡೋದು ಹೇಗೆ ಅಂತ. ಶುರು ಮಾಡೋಣ ಇವತ್ತಿನ ಎಪಿಸೋಡ್ನಲ್ಲಿ ನುಗ್ಗೆಕಾಯಿ ಬಿರಿಯಾನಿ. No. ರೀತಿ ಚೆನ್ನಾಗಿದೆ. ನೋಡಿ, ಗರ 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 ತಿರ್ತಾ ಇದೆ ನುಗ್ಗೆಕಾಯಿ. ಸರಿ, ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಏನು ಮಾಡಲ್ಲ? ಏನಿಲ್ಲ, ಸೊಪ್ಪಿದಾಗ ಕಿವಿಗೆ ಹಾಕಣಿ ಅಷ್ಟೇ. ಸೊಪ್ಪೆ ಅದರ ಸೊಪ್ಪೆ ಕಿವಿ ಹಾಕಣಿ ಮರ್ರ, ಕಣ್ಣೀರು ಬರ್ತಿಲ್ಲ ಇದ್ರಾಗ. ಹೌದಾ? ಕಟ್ ಮಾಡುವಾಗ ಕಣ್ಣೀರು ಬರೋಲ್ಲ. ಹೂ ಇಟ್ಟಂಗಿತ್ತು. ಹೂ ಇಟ್ಟಂಗಿತ್ತು. ಯಾವ ಥರ 8 ಗಂಟೆ ಹಾಕ್ತಾರೆ. ಹೌದಾ? ಇಲ್ಲೋಡಲಿ, ಅಲ್ಲೋಡಲಿ. ಅದಂಗೆ ಎಂತ ಶಶಿ, ಎಂತದ ಇದು? ಅದು ಒಂದೊಂದು ಬರುತ್ತೆ. ಒಂದಲ್ಲ, ನುಗ್ಗೆಕಾಯಿ ಎಲ್ಲ ಹಾಕಿ ನಾರು ಇಲ್ಲ ಹಾಕೋದಲ್ಲ. ನುಗ್ಗೆಕಾಯಿ ಇಲ್ಲ ಹಾಕಿ ನಾರು ಅಲ್ಲ ಹಾಕೋದು. ನೋಡಿ, ಇದು ನುಗ್ಗೆಕಾಯಿ ಇಲ್ಲ ಹಾಕಿದ್ಯಾ, ನಾರು ಇಲ್ಲ ಹಾಕಿದ್ಯಾ? ಶಶಿ, ಹಾಂ, ಉರಿಯುತ್ತಾ? ಇಲ್ಲಪ್ಪ, ನಿಮಗೆ? ನನಗಿಲ್ಲಿ ಉರಿತಾ ಇದೆ. ಏತಕ್ಕೆ? ಮೆಣಸಿನ್ಕಾಯಿನ ಇಲ್ಲ ಇಲ್ಲ ಈರುಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಯಾವುದು ಮೆಣಸಿನ್ಕಾಯಿ? ಹೌದಾ? ಭಯಂಕರ ಕಾಟಿದೆ. ಹಿಂದ ಯಾವುದು? ಬಾಂಬೆ ಮೆಣಸಿನ್ಕಾಯಿ ಅದು? ಇದು ಬಾಂಬೆ ಇಲ್ಲ, ಮೆಣಸಿನ್ಕಾಯಿ ನೋಡಿ ಯಾವ ಸೈಜ್ ಇದೆ ನೋಡಿ. ಭಯಂಕರ ಗಟ್ಟಿ ಇದೆ. ನುಗ್ಗೆಕಾಯಿ ಬಿರಿಯಾನಿ ಮಾಡಕ್ಕೆ. ನೀವಿಷ್ಟು ದಿನ ಚಿಕನಲ್ಲಿ ಮಟನಲ್ಲಿ ಅಗಿತಾ ಇದ್ರಲ್ಲ, ಇವತ್ತು ನುಗ್ಗೆಕಾಯಿ ತಿಂದ್ಬಿಟ್ಟು ಅಗಿರಿ ಅಂತ. ಅದನ್ನ ಅಗದು ಇದನ್ನ ಅಗದು ಇಲ್ಲ, ಇದನ್ನ ಅಗ್ದು ಸೈಡಲ್ಲಿ ಇರೋದು.
ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಇಟ್ಬಿಟ್ಟಾಯ್ತು. ಅಕ್ಕಿನ ತೊಳೆದು ನೆನೆಸಿಟ್ಬಿಟ್ಟಿದ್ದೀವಿ. ಕಿರಿಕಿರ್ತಿ ಕಿಚನ್ನ ಪ್ರತಿ ಎಪಿಸೋಡ್ನಲ್ಲಿ ಅಡಿಗೆ ಮಾಡಲಿಕ್ಕೆ ನಾವು ಪರಂಪರಾ ಇಂಡಿಯಾದ ವುಡ್ ಗ್ಯಾಸಿಫೈಯರ್ ಸ್ಟವ್ ಅನ್ನು ಬಳಸ್ತೀವಿ. ಇದು ಸೌದೆ ಒಲೆಯ ಪರಂಪರೆಗೆ ಆಧುನಿಕತೆಯ ಹೊಸ ಟಚ್. ರೆಡಿ ಸ್ಟಡಿ ನುಗ್ಗೆಕಾಯಿ ಬಿರಿಯಾನಿ. ಮೊದಲು ಪಾತ್ರೆಯೊಳಗೆ ಹೋಗ್ಲಿ ಶುದ್ಧವಾದ ಅಡಿಗೆ ಎಣ್ಣೆ, ಸೋಂಪಿನ ಕಾಳು, ಬಿರಿಯಾನಿ ಎಲೆ ಘಮ ಘಮ ಅನ್ಬೇಕಲ್ಲ, ಲವಂಗ, ಏಲಕ್ಕಿ, ಚಕ್ಕೆ, ಜಾಯ್ಪತ್ತೆ, ಜಾಯ್ಕಾಯಿ ಕಲ್ಲು, ಉದ್ದುದ್ದವಾಗಿ ಹೆಚ್ಚಿಕೊಂಡ್ರು ಈರುಳ್ಳಿ, ಎರಡು ನಿಮಿಷ ಬಿಡಿ ಸರ್, 2 ನಿಮಿಷ ಫ್ರೈ ಆಯಿಲ್, 2 ನಿಮಿಷ ಕುದಿ ಬನ್ನಿ. ಈರುಳ್ಳಿ ಕೆಂಪಾಗ್ತಾ ಇದೆ. ಈಗ ಅರಿಶಿಣ ಹೋಗುವ ಸಮಯ. ಅಂಗಡಿಯಿಂದ ತಂದಿರೋದು ನೀವೇ ಚೆನ್ನಾಗಿ ರುಬ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಉದ್ದುದ್ದಗೆ ಹೆಚ್ಕೊಂಡ್ರು ಹಸಿ ಮೆಣಸಿನ್ಕಾಯಿ. ನಿಧಾನಕ್ಕೆ ಹಾಕಿ, ನಿಧಾನಕ್ಕೆ ಹಾಕಿ. ಹಾಂ ಹಾಕಿ. ತಿರುಗಿಸಿ. ಚೆನ್ನಾಗಿ ಹೆಚ್ಕೊಂಡ್ರು ಟೊಮ್ಯಾಟೊ. ಸಣ್ಣದಾಗಿ ಹೆಚ್ಕೊಂಡ್ರು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಮನೇಲಿ ಮಾಡ್ತಿರೋ, ಅಂಗಡಿಯಿಂದ ತರ್ತಿರೋ, ನಂದಿನಿನೇ ಹಾಕ್ತಿರೋ ಗಟ್ಟಿಯಾದ ಮೊಸರು. ಒಳ್ಳೆ ಸ್ಮೆಲ್ ಬರಬೇಕು, ಫ್ಲೇವರ್ ಇರಬೇಕು ಅಂದರೆ ಕಸೂರಿ ಮೇಥಿ ಒಳಗೆ ಹೋಗ್ಬೇಕು. ಹಸಿ ಮೆಣಸಿನ್ಕಾಯಿ ಖಾರ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಅಚ್ಚ ಖಾರದ ಪುಡಿನೂ ಒಳಗೆ ಹೋಗ್ಲಿ. ನಿಮ್ಮಿಷ್ಟದ ಫೇವ್ರೇಟ್ ಬ್ರ್ಯಾಂಡ್ ಗರಂ ಮಸಾಲ. ಇದು ಚಿಕನ್ ಮಟನ್ ಬಿರಿಯಾನಿ ಅಲ್ಲದೆ ಇದ್ರು ವೆಜ್ಗೂ ಅಂಗಡಿಯಿಂದ ತಂದರೂ ಪರವಾಗಿಲ್ಲ, ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡಿ. ಹಾಗೆ ಪ್ರತಿ ಅಡುಗೆಗೂ ಬೇಕು ಧನಿಯಾ ಪೌಡರ್. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಈಗ ಬಿರಿಯಾನಿ ಪಾತ್ರೆ ಒಳಗೆ ಹೋಗ್ತಾ ಇದೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ನುಗ್ಗೆಕಾಯಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ಹೇಗೆ ಅದು ಹಂಸಲೇಖನ್ ಕೇಳ್ತೀನಿ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ, ಜೊತೆಗೆ ನುಗ್ಗೆಕಾಯಿ ಲೈಟಾಗಿ ರೋಸ್ಟ್ ಆಗ್ತಾ ಇದೆ. ಈಗ ಪಾತ್ರೆಯೊಳಗೆ ನೀರು ಹೋಗುವ ಸಮಯ. ಹಾ, ಎಲ್ಲಿ ನೋಡುತ್ತೆ ಬನ್ನಿ, ಅದೇನಾಯ್ತು ನೋಡಿ ನೋಡಿ ಎಲ್ಲ ಕುದಿದೆ ಏನಂತ.
ನೀವು ನೋಡಿದ್ರೆ ಕೌಂಟೆ ಬರಲ್ಲ ಅದು. ಅಲ್ಲ ಇವ್ರು ಹೇಳ್ದಲ್ಲ ನೀವು ನೋಡಿದ್ರೆ ಹೇಳಿದ್ರಾ? ಇಲ್ಲ ತಾನೆ, ನೋಡಿದ್ರೆ ಹೇಳ್ಬೇಕು. ಘಮ ಘಮಿಸುತ್ತಿದೆ. ಇದು ರುಬ್ಕೊಳ್ದೇನೆ ಬರೀ ಪೌಡ್ರು ಮತ್ತು ಮಸಾಲ ಪೌಡ್ರುಗಳೇನಿದೆ ಅದನ್ನು ಬಳಸಿ ಮಾಡಿರೋದು. ಯಾಕಂತಂದರೆ ನಿಮಗೂ ಮನೇಲಿ ಮಾಡೋಕ್ಕೆ ಈಸಿ ಆಗಬೇಕು. ಈಗ ಶುಂಠಿ ರುಬ್ಕೊಳ್ಳಿ, ಬೆಳ್ಳುಳ್ಳಿ ರುಬ್ಕೊಳ್ಳಿ, ಅರಿಶಿನ ರುಬ್ಕೊಳ್ಳಿ ಅಂದರೆ ಮನೇಲಿ ಎಲ್ಲಿಂದ ಮಾಡ್ತೀರಾ? ಸೊ ಹಾಗಾಗಿ ಇರೋ ಪೌಡ್ರ್ನಲ್ಲೇ ನೀವು ಮನೇಲಿ ಹೇಗೆ ಮಾಡಬಹುದು ಅನ್ನೋದನ್ನ ತುಂಬ ಸಿಂಪಲಾಗಿ ತೋರಿಸೋ ಪ್ರಯತ್ನ ಇದೆ. ಬಿರಿಯಾನಿ ಮಸಾಲ ಕುದಿ ಬಂದಿದೆ. ಈಗ ಇದಕ್ಕೆ 20-25 ನಿಮಿಷದ ಹಿಂದೆ ತೊಳೆದು ನೆನೆಸಿ ಇಟ್ಟಿರುವ ಅಕ್ಕಿಯನ್ನು ಹಾಕುವ ಸಮಯ. ಎಂತ ಅದು? ದೋಣಿ ನಾವು ಮಂಡ್ಯ ಗೌಡ್ರು ಅಂತಾರೆ. ದೋಣಿಸ. ಬಿಡು, ಬಾಂಬೆ ಬಿಟ್ಟು ಬೇರೆ ಏನು ಗೊತ್ತಿಲ್ವಾ? ಒಂದು ಬಾಂಬೆ ಒಂದು ಸ್ಪೆಷಲ್ ಏರಿಯಾ. ಇಲ್ಲ. ಸ್ವಲ್ಪ ಇರುವಂತೆ, ಸ್ವಲ್ಪ ಇರುವಂತೆ. ಚೆನ್ನಾಗಿದೆ, ಚೆನ್ನಾಗಿಲ್ವಾ? ನಮ್ಮ ನುಗ್ಗೆಕಾಯಿ ಬಿರಿಯಾನಿ 80% ರೆಡಿ ಇದೆ. ಈಗ ತುಪ್ಪ ಹಾಕಿ ದಮ್ ಹಾಕಿಬಿಟ್ರೆ ಘಮ ಘಮ ಅನ್ನೋ ಅಮಲು. ಬಿದಿರು ಬರುತ್ತಲ್ಲ, ಇಳೆ ಬಿದಿರು ಸೆಂಟರ್ ತೂತ ಇರುತ್ತಲ್ಲ, ಅದು ತೂತಕ್ಕೆ ಒಂದು ಕಡ್ಡಿ ತರ ಮಾಡ್ಕೊಂಡು ಬಿದಿರು ಕಟ್ ಮಾಡ್ಕೊಂಡು ಅದು ಒಳಗಡೆ ಬೆಂಡ್ಲಕಾಯಿ ಹೊಡೆದು ಬುಲೆಟ್ ತರ ನಾವು ಭಯಂಕರ. ನುಗ್ಗೆಕಾಯಿ ಬಿರಿಯಾನಿ 20 ನಿಮಿಷ ದಮ್ ಹಾಕಿದ ನಂತರ ಈಗ ದಮ್ ಇಳಿಸುವ ಸಮಯ. ಶಶಿ, ದಮ್ ಇದ್ರೆ ಎತ್ತಿಡಿದ್ನ. ಆಹಾ, ಹಾ, ವಾರೆ ವಾ. ಹೆಂಚಿನ ವೈದಂತದೆ. ಬಾ 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 ಬಾ. ಹಾಕೋ ದಿಲೀಪ. ಅದು ಪೀಸ್ ಹಾಕು ಬ್ರೋ. ಪೀಸ್ ರೈಸ್ ಕಮ್ಮಿ ಪೀಸ್ ಜಾಸ್ತಿ. ಇನ್ನೆರಡು ಹಾಕು ಪೀಸು. ನುಗ್ಗೆಕಾಯಲ್ಲೂ ಈ ತರಹದ ಬಿರಿಯಾನಿ ಮಾಡ್ಬೋದು ಅಂದರೆ ಅದ್ಭುತ. ಯಾವ ಮಟನ್ನು ಯಾವ ಚಿಕನ್ನು ಅದಕ್ಕೆ ಸಮವಾಗಿದೆ. ಅದ್ಭುತವಾಗಿ ಬಿಸಿ ಬಿಸಿ ನುಗ್ಗೆಕಾಯಿ ಬಿರಿಯಾನಿ ಮತ್ತು ಮೊಸರು ಬಜ್ಜಿ.
ಫ್ಲಾಶ್ ಬ್ಯಾಕ್. ನೋಡು ಕೂಡ ಹೇಳ್ಬಿಡ್ಬೇಕು. ಏನು ಗೊತ್ತಾಗ್ತದೆ ಅದಕ್ಕೆ ಎರಡಕ್ಕೂ ಒಂದೇ ಸ್ವಲ್ಪ ತಿಂದ್ಬಿಟ್ಟು ನೋಡಿ ಗೊತ್ತಾಗುತ್ತೆ. ಇಲ್ಲೇ ಇದು ಚಿಕನ್, ಇದು ಗರಂ, ಇದು ಧನಿ. ಹೆಂಗ್ ಗೊತ್ತಾಗುತ್ತೆ ಚಿಕನ್ ಅದು ಗರಂ ಅದು ಧನಿ ಅಂತ? ಇದು ಚಿಕನ್ ಮಸಾಲ ಸ್ವಲ್ಪ ಡಾರ್ಕ್ ಇರುತ್ತೆ, ಪ್ರೂವ್ ಮಾಡಿ ಅದನ್ನ ಹಿಂಗೆ ಅಂತ. ಗರಂ ಮಸಾಲ ಸ್ವಲ್ಪ ಲೈಟ್ ಆಗಿರುತ್ತೆ. ಅದೆಲ್ಲ ಅಷ್ಟೇ difference. ಒಂದೇ ತರ ಐತಲ್ಲ. ನೋಡಿ ಡಿಫ್ರೆನ್ಸ್ ನೋಡಿ. ಯಾವ್ದು ಡಾರ್ಕ್ ಇಲ್ಲ ಇದು? ಏನ್ ಪೈಂಟ್ ಹೊಡೆದಿದೆ ಅದಕ್ಕೆ? ಅವ್ನು ಮಾಡ್ದನಿಗೆ ಹೇಳ್ಬೇಕು, ಪೈಂಟ್ ಹೊಡೆದಿದ್ದೆ ಸಿಮೆಂಟ್ ಹೊಡೆದಿದ್ದೆ ಅಂತ ಕೇಳ ಅಷ್ಟೇ. ಮಗ ಫಸ್ಟ್ ಎಪಿಸೋಡ್ ಎಷ್ಟು ಕಷ್ಟ ಆಗಿರ್ಬೇಕು. ಇಷ್ಟು ಕಾಟ ಕೊಡ್ಬೋದು. ದಿಲ್ಪಿ ಕಡ ಇಲ್ಲ ನೀನೇ ಬಂದು ತಗೊಂಡೋಗ್ಬಿಡ. ಅದೇ ಪ್ರದಲ್ಲಿ ಓಡ್ತೈತೆ 10 ನಿಮಿಷ ಬೇಕು. 5 ನಿಮಿಷ ಅಲ್ಲ, 5 ನಿಮಿಷ ಅಂದಲ್ಲ. ಹಾಕ್ಬಿಡಿ, ಲೇಟ್ ಆಗುತ್ತೆ, ಮತ್ತೆ ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ, ಎಂತ ಲಾಜಿಕ್? ಲೇಟ್ ಆಗುತ್ತೆ. ಅದು ತಿರ್ಸ್ಬಿಡಿ, ಒಂಚೂರು ಕುದಿ ಬಂದ ತಿರ್ಸಿ. ಲೇಟ್ ಆಗುತ್ತೆ ಲಾಜಿಕ್, ಹಂಗೆ ಸೈನ್ಸ್ ಮಾಡಿದ್ರು ತಿರ್ಸು ಲೇಟ್ ಆಗುತ್ತೆ. ಯಾಕಂದ್ರೆ ಅದ್ರದ್ದೆಲ್ಲ ಅಲ್ಲಾಡಿಸ್ಬೇಕು, ತಿರುಗಿಸ್ಬಾರ್ದು. ತಿರುಗಿಸಿದ್ರೆ ಲೇಟ್ ಆಗುತ್ತೆ, ಅಲ್ಲಾಡಿಸಿದ್ರೆ ಕಟ್ ಆಗುತ್ತೆ. ಏನು ಬರ್ತೈತೆ? ಯಾಕಂದ್ರೆ ಮತ್ತೆ ಅದು ಅಷ್ಟೇ ಟೈಮ್ ತಗೊಳುತ್ತೆ ಒಳಗಿಂದ. ಅದಂಗೆ ಇಷ್ಟೊಂದು ನೀಟಾಗಿ ಹೋಗ್ಬಿಡ್ತು. ಹೀಟ್ ಇದು ಮಾತ್ರ, ಅದಕ್ಕೋಸ್ಕರ ಹೇಳಿದ್ವಿ ಎಲ್ಲ. ಬಟ್ ಒಂದು ರೀಸನ್ ಇದೆ, ಅರ್ಥ ಆಗ್ಲಿ ಅಟ್ಲೀಸ್ಟ್. ಏನು ನನಗೆ ಲಾಜಿಕ್ ಕೇಳ, ನನಗೆ ಅದ್ರ ಹಿಂದಿನ ಸೈನ್ಸ್ ಏನು ಗೊತ್ತಾ? ತೆಗೆದು ತಿರುಗಿಸ್ಬಿಟ್ರೆ ಮತ್ತೆ ತಣ್ಣಗಾಗ್ಬಿಡುತ್ತೆ. ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ನಾವು ನಮ್ಮ ಭಾಷೆಗೆ ಹೇಳಕ್ಕೆ ನಿಮ್ಮ ಭಾಷೆ ಅಂತಾನೆ ಯಾವ ಸೇಮ್ ಕುಕ್ಕರ್ ಮೆಕ್ಯಾನಿಸಮ್ ಕಣ. ಕುಕ್ಕರ್ ಮುಚ್ಚಿದ್ಯಲ್ಲ, ಕುದಿಸಿದ್ರೆ ನೀನು ತೆಗೆದ್ರೆ ತಣ್ಣಗಾಗ್ಬಿಡುತ್ತೆ. ಕರೆಕ್ಟ್ ಆಗಿದೆ. ನಮ್ಮ ಭಾಷೆಗೆ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಿಲ್ಲ. ನಾನು ಅದಕ್ಕೆ ಎಂತ ಹೇಳಿ ಯಾವ ಭಾಷೆಯಲ್ಲಿ ಹೇಳಿದೆ ನೀನು? ನಮ್ಮ ಭಾಷೆಗೆ ಹೇಳಿದ್ರೆ ನಿಂಗೆ ಅರ್ಥ. ನಿಮ್ಮ ಭಾಷೆ ಯಾವ ಭಾಷೆ? ನಾನೇನು ಮಾಮೂಲಿ ಭಾಷೆ, ನಿಂಗೆ ಹೇಳಿದ್ರೆ ಭಾಷೆ ನೀನ್ ಹೇಳ್ತಿರೋದು ಒಂದಿದೆ, ನಿನ್ ಸ್ಲಾಂಗ್ ಅಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ ಸ್ಲಾಂಗೇ ಬೇರೆ, ನನ್ ಸ್ಲಾಂಗೇ ಬೇರೆ ಅಂತ. ನಿನ್ ಬೆಂಗಳೂರು, ಅವ್ನು ಮಂಗಳೂರು. ಅವ್ನ ಭಾಷೆ ಭಾಷೆ ಸ್ಲಾಂಗ್ ಕುಂದಾಪುರ ಕರೆಕ್ಟಾಗಿ ಯಾವುದು? ಕುಂದಾಪುರ. ಹೌದೇ? ಕುಂದಾಪುರದಲ್ಲಿ ಅಲ್ಲೇ ತಪ್ಪಿಸ್ಕೊಂಡ. ಹಿಂಗೆ ಆಗಿದೆ. ಕುಂದಾಪುರ ಹತ್ರ ಬೈಂದೂರು. ಬೈಂದೂರು ಹತ್ರ ಇಲ್ಲ, ಬೈಂದೂರಲ್ಲಿ. ಎತ್ತಬೇಡ ಮಾರ್ಯ. ಅಲ್ಲ, ಎತ್ತರ ಅಡಿಲ್ಲ, ಅಡಿಯಿಂದ ತಿರ್ಸ್ಬಾರ್ದು. ಎತ್ತರ ಅಡಿಲ್ಲ, ಅಡಿಯಿಂದ ತಿರ್ಸಕ್ಕಾಗ